ಬಿಜೆಪಿ ಅವರು ಅಕ್ಕಿ ಪ್ರತಿಭಟನೆಯನ್ನ ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಈ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ತಾ ಇದಾರಲ್ಲ ಹಂಗೆ ಬಿಜೆಪಿ ಅವರು ಕೂಡ ಮಾಡ್ತಾ ಇದ್ದಾರೆ. ಕೇಂದ್ರ ಈಗಾಗಲೇ 5 ಕೆಜಿ ಅಕ್ಕಿಯನ್ನ ಉಚಿತವಾಗಿ ಕೊಡ್ತಾ ಇದೆ. ನೀವು 10 ಕೆಜಿ ಕೊಡ್ತೀವಿ ಅಂತ ಹೇಳಿದಿರಲ್ಲ, ನಿಮ್ಮ ಜವಾಬ್ದಾರಿ ಅದು, ನೀವು ಕೊಡಬೇಕಾಗಿರುವಂಥದ್ದು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೇಂದ್ರದ ಅಕ್ಕಿ ಇರುವಂಥದ್ದು ತುರ್ತು ಪರಿಸ್ಥಿತಿ ಸಂದರ್ಭಕ್ಕಾಗಿ, ನೀವು ಕೇಳಿದ್ರಿ ಅಂದ ತಕ್ಷಣ ಅದನ್ನ ಕೊಡ್ಲಿಕ್ಕಲ್ಲ ಅಂತ ಅವರು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇರುವಂಥದ್ದು ಬಿಜೆಪಿ ನಾಯಕರು. ಕಾಂಗ್ರೆಸ್ ಪುಕ್ಸಟ್ಟೆ ಯೋಜನೆಗೆ ಅಕ್ಕಿ ಕೊಳ್ಳೋದಕ್ಕೆ ಆಗೋದಿಲ್ಲ, ನಮ್ಗೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಪುಕ್ಸಟ್ಟೆ ಯೋಜನೆಗೋಸ್ಕರ ಅಕ್ಕಿ ಕೊಡೋದಕ್ಕೆ ಆಗೋದಿಲ್ಲ ಅಂತ ವಾದವನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ನೀವು ಘೋಷಣೆ ಮಾಡಿದ್ದು ನೀವೇ ಕೊಡಬೇಕು, ಅದರ ಮೂಲ ಹುಡುಕೊಂಡು ಹೋಗಿ ಯಾವ್ಯಾವ ರಾಜ್ಯದಲ್ಲಿ ಸಿಗುತ್ತೆ ಅಲ್ಲಿಂದ ತೆಗೆದುಕೊಂಡು ಬನ್ನಿ, ಇಲ್ಲಾಂದ್ರೆ ಓಪನ್ ಬಿಡ್ ಮಾಡಿದಾರಲ್ವಾ ನೀವು ಬಿಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರದ ಜನಪರ ಕೆಲಸಕ್ಕೆ ಕಾಂಗ್ರೆಸ್ ಮಸಿ ಬಳಿಯುವಂತ ಕೆಲಸವನ್ನ ಮಾಡ್ತಾ ಇದೆ ಅಂತ ಬಿಜೆಪಿ ನಾಯಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ನೀವು 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ದಲ್ವಾ, ಈ 5 ಕೆಜಿ ಜೊತೆಗೆ ನಿಮ್ಮ 10 ಕೆಜಿ ಸೇರಿಸ್ಬಿಟ್ಟು 15 ಕೆಜಿಯನ್ನ ಕೊಡಬೇಕಾಗಾದ್ರೆ ನೀವು ಅನ್ನುವಂಥದ್ರ ಬಗ್ಗೆನೂ ಕೂಡ ವಾದವನ್ನ ಮಾಡ್ತಾ ಇದ್ದಾರೆ. 10 ಕೆಜಿಯಷ್ಟನ್ನು ಕಾಂಗ್ರೆಸ್ ಸರ್ಕಾರವೇ ಕೊಡಬೇಕಾಗಿದೆ ಅನ್ನುವಂಥದ್ದನ್ನ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಬಿಕಾಸ್ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ 5 ಕೆಜಿ ಕೊಡ್ತಾ ಇದೆ, ನೀವು 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ರ, ಸೊ 5 ಕೆಜಿ ಪ್ಲಸ್ 10 ಕೆಜಿ 15 ಕೆಜಿ ನೀವು ಕೊಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಅವರು ಪ್ರತಿಭಟನೆಯಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಅಕ್ಕಿ ರಾಜಕೀಯ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಹಾಗೂ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಕಾಂಗ್ರೆಸ್ ಪ್ರತಿಭಟನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಗುಡ್ ಮಾರ್ನಿಂಗ್ ಶಿವಪ್ರಸಾದ್. ಇಲ್ಲಿ ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು, ಅಂದ್ರೆ ಕೇಂದ್ರ ಸರ್ಕಾರದಿಂದ ನಮಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದನ್ನ ಯಾವ ರೀತಿಯಾಗಿ ರಾಜ್ಯದ ಜನರಿಗೆ ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡುವಂತಹ ಒಂದು ಪ್ರತಿಭಟನೆ ಆಗ್ತಾ ಇದೆ, ವೇದಿಕೆಯನ್ನ ಮಾಡ್ಕೊಂಡಿದ್ದಾರೆ ಅಂತ. ಕೇಂದ್ರ ಸರ್ಕಾರ ಮುಂಚೆನೆ ಅಕ್ಕಿ ಕೊಡಲ್ಲ ಅಂತ ಹೇಳಿದ್ರೆ ಪರವಾಗಿರ್ಲಿಲ್ಲ, ನಾವು ಬೇರೆ ಕಡೆ ಅಡ್ಜಸ್ಟ್ ಮಾಡ್ತಾ ಇದ್ವು. ಆದ್ರೆ ಮೊದಲಿಗೆ ಕೊಡ್ತೀವಿ ಅಂತ ಹೇಳಿ ಕೊನೆ ಗಳಿಗೆಯಲ್ಲಿ ಕೊಡಲ್ಲ ಅಂತ ಹೇಳಿರುವಂತದ್ದು, FCI ನ ಮೇಲೆ ಕೇಂದ್ರ ಸರ್ಕಾರ ಒತ್ತಡವನ್ನ ಹಾಕಿ ಈ ರೀತಿಯಾಗಿ ಮಾಡಿದೆ. ಸೊ ರಾಜ್ಯದ ಜನರಿಗೆ ಬಡವರಿಗೆ ಅಕ್ಕಿ ಸಿಗ್ಬಾರ್ದು, ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ಹೆಚ್ಚು ಬರುತ್ತೆ, ಈ ಒಂದು ಕಾರಣದಿಂದ ಅಕ್ಕಿ ರಾಜಕೀಯವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನುವಂತ ಆರೋಪವನ್ನ ರಾಜ್ಯ ಕಾಂಗ್ರೆಸ್ ಕೇಂದ್ರದ ಮೇಲೆ ಮಾಡಿದೆ. ಅದೇ ರೀತಿಯಾಗಿ ಇದನ್ನ ಜನರಿಗೂ ಕೂಡ ತಲುಪಿಸಬೇಕು. ಯಾಕಂದ್ರೆ ಜುಲೈ 1ನೇ ತಾರೀಕಿನಿಂದ ಅಂದುಕೊಂಡಂತೆ ಕಾಂಗ್ರೆಸ್ ಪಕ್ಷ ಮಾನ್ಯ ಕೊಟ್ಟಿರುವಂತೆ ಜುಲೈ 1ನೇ ತಾರೀಕಿಂದ ಅನ್ನಭಾಗ್ಯ ಯೋಜನೆಯಲ್ಲಿ ತಲಾ ಒಂದು ಕಾರಣ ಪ್ರತಿಯೊಬ್ಬರಿಗೂ ಕೂಡ 10 ಕೆಜಿ ಅಕ್ಕಿಯನ್ನ ಕೊಡ್ಬೇಕು. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಇದು ಆಗುವಂತದ್ದು ತುಂಬಾ ವಿಳಂಬ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಕೆಟ್ಟಷ್ಟು ಬರುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ಅಕ್ಕಿ ವಿಳಂಬ ಆಗೋದಕ್ಕೆ ಕಾರಣ ಕೇಂದ್ರ ಸರ್ಕಾರ ಅನ್ನುವಂತ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಶಿವಪ್ರಸಾದ್, ನೋಡೋಣ ಅದು ಯಾವ ರೀತಿಯಾಗಿ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂತ. ಇನ್ನ ಬಿಜೆಪಿ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಕೃಷ್ಣ, ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಪ್ರತಿಭಟನೆಗೆ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ತಪ್ಪಲ್ಲ, ಇವರ ಜವಾಬ್ದಾರಿ, ಅವ್ರು ಕೊಡಬೇಕಾಗಿತ್ತು, ಅವ್ರು ಯಾಮಾರಿಸ್ತಾ ಇದ್ದಾರೆ ಅಂತ ಇವ್ರು ಯಾವ ರೀತಿಯಾಗಿ ಬಿಂಬಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಮೊದಲ ಬಾರಿಗೆ ಬಿಜೆಪಿ ನಾಯಕರು ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗ್ತಿರುವಂತದ್ದು ಇವತ್ತು ಸ್ನೇಹಿತರ ಸವಾಲ್ ಅನ್ನುವಂತ ವಿಚಾರವನ್ನ, ಅಂದ್ರೆ ಮುಖ್ಯವಾಗಿ ಬಸವರಾಜ ಬೊಮ್ಮಾಯಿ ಮತ್ತೆ ಕೃಷ್ಣ, ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಶಿವಪ್ರಸಾದ್, ನಿಮ್ಮ ಮಾಹಿತಿಗೂ ಕೂಡ ಧನ್ಯವಾದ. ಗ್ಯಾರಂಟಿ ಯೋಜನೆಯಿಂದ BMTC ವೋಲ್ವೋ ಬಸ್ಗಳಿಗೆ ಶಕ್ತಿ ತುಂಬುವಂತ ಆಗ್ತಾ ಇದೆ. ಶಕ್ತಿ ಯೋಜನೆಯಿಂದ ವೋಲ್ವೋ ಬಸ್ಗಳಿಗಿಲ್ಲ ಯಾವುದೇ ರೀತಿಯಾದಂತ ಎಫೆಕ್ಟ್. ಬದಲಿಗೆ ಒಂದು ವಾರದಲ್ಲಿ AC ಬಸ್ಗಳಲ್ಲಿ ಸಂಚರಿಸುವವರ ಸಂಖ್ಯೆ ಹೆಚ್ಚಳ ಆಗಿದೆ. ಐಷಾರಾಮಿ ಬಸ್ಗಳಾದ್ರೆ ನೆಮ್ಮದಿಯ ಪ್ರಯಾಣ ಮಾಡಬಹುದು, ಸಾಮಾನ್ಯ ಬಸ್ಗಳು ಫುಲ್ ರಶ್ ಆಗಿರ್ತವೆ. ವೋಲ್ವೋ ಸಂಚಾರ ಸಾಕಷ್ಟು ಪ್ರಯಾಣಿಕರಿಗೆ ಕಂಫರ್ಟ್ ಅನ್ನಿಸ್ತಾ ಇದೆ. AC ಇರುವಂತ ಕಾರಣ ವೋಲ್ವೋ ಕಡೆ ಹೆಚ್ಚು ಜನ ಮುಖ ಮಾಡ್ತಾ ಇದ್ದಾರೆ. ಈ ಮೊದಲು ವೋಲ್ವೋ ಕಾರ್ಯಾಚರಣೆಯಿಂದ ನಿತ್ಯ 67ರಿಂದ 70 ಲಕ್ಷ ಆದಾಯ ಬರ್ತಾ ಇತ್ತು. ಈಗ ಶಕ್ತಿ ಯೋಜನೆಯ ಬಳಿಕ ನಿತ್ಯ 70ರಿಂದ 73 ಲಕ್ಷ ಆದಾಯ ಬರ್ತಾ ಇದೆ ಅಂತ BMTC ಹೇಳ್ತಾ ಇದೆ. ಯಾವ ರೀತಿಯಾಗಿ ಲಾಭ ಆಗ್ತಾ ಇದೆ ವೋಲ್ವೋ ಬಸ್ಗೆ ಈಗ ಶಕ್ತಿ ಯೋಜನೆಯಿಂದಾಗಿ ಅನ್ನುವಂಥದ್ರ ಬಗ್ಗೆ ಒಂದು ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೋಡ್ಕೊಂಬರೋಣ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಶಕ್ತಿ ಯೋಜನೆ. ಶಕ್ತಿ ಯೋಜನೆಗೆ ಈಗಾಗಲೇ ವೀಕೆಂಡ್ಗಳಲ್ಲಿ ಮಹಿಳೆಯರು ಪ್ರಯಾಣ
ಜಾಸ್ತಿನೇ ಆಗ್ತದೆ, ಯಾಕಂದ್ರೆ ಉಚಿತ ಪ್ರಯಾಣ ಮಾಡಬಹುದು ಅನ್ನೋ ಕಾರಣಕ್ಕಾಗಿ. ಹಾಗಾದ್ರೆ ಇವು ಬಸ್ಗಳಲ್ಲಿ ಉಚಿತ ಸೇವೆ ಇರುವಂತಹ ಬಸ್ಗಳಲ್ಲಿ ಬಹುತೇಕವಾಗಿ ಲೇಡೀಸ್ ಪ್ರಯಾಣ ಮಾಡ್ತಾ ಇದ್ದಾರೆ. ವೋಲ್ವೋ ಬಸ್ಗಳಲ್ಲಿ, ಐಷಾರಾಮಿ ಬಸ್ಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಾವೀಗ BMTCಯ ವೋಲ್ವೋ ಬಸ್ನಲ್ಲಿದ್ದೇವೆ. ಈ ವೋಲ್ವೋ ಬಸ್ ಆಲ್ಮೋಸ್ಟ್ ಫುಲ್ ಆಗಿದೆ. ಯೂಶಲಿ ಕಳೆದ ವಾರಕ್ಕೆ ಕಂಪೇರ್ ಮಾಡಿದ್ರೆ ಇನ್ನು ಒಂದು 10 to 20% ಹೆಚ್ಚಾಗಿದೆ ಅಂತ ಹೇಳಿ BMTCಯ ಅಧಿಕಾರಿಗಳು ಮಾಹಿತಿಯನ್ನ ನೀಡ್ತಾ ಇರೋದು. ಸೊ ಪ್ರತಿನಿತ್ಯನೂ ಕೂಡ 5 ರಿಂದ 6 ಸಾವಿರ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಏರ್ಪೋರ್ಟ್, ಆಡುಗೋಡೆ, ವೈಟ್ ಫೀಲ್ಡ್, ಬನ್ನೇರುಘಟ್ಟ ಸೇರಿದಂತೆ 470 ಬಸ್ಗಳು ಓಡಾಟ ಆಗ್ತಾ ಇರೋದು. ಇದರಲ್ಲೂ ಕೂಡ ನಿತ್ಯ ವೋಲ್ವೋ ಬಸ್ಗಳು 1.75 ಲ್ಯಾಕ್ಸ್ ವರೆಗೂ ಪ್ರಯಾಣ ಮಾಡ್ತಾ ಇತ್ತು. ಈಗ ಅದರ ಸಂಖ್ಯೆನೂ ಕೂಡ ಹೆಚ್ಚಾಗ್ತಾ ಇದೆ. ಸೊ ಶಕ್ತಿ ಯೋಜನೆ ಎಫೆಕ್ಟ್ ವೋಲ್ವೋ ಬಸ್ಗಳಿಗೆ ಯಾವುದೇ ರೀತಿಯಿಂದನೂ ಕೂಡ ಆಗ್ತಾ ಇಲ್ಲ. ಬನ್ನಿ ಪ್ರಯಾಣಿಕರನ್ನ ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ತಾವು ನಿತ್ಯ ಟ್ರಾವೆಲ್ ಮಾಡೋದು ಮಾಮೂಲಿ ಬಸ್ ಅಲ್ಲ ಅಥವಾ ವೋಲ್ವೋ ಬಸ್ಸಲ್ಲಿ ಟ್ರಾವೆಲ್? ವೋಲ್ವೋ ಬಸ್ಸಲ್ಲೇ ದಿನನಿತ್ಯ ಪ್ರಯಾಣ ಮಾಡೋದು ಸರ್. ನಿಮಗೆ ಏನನ್ಸುತ್ತೆ ಈ ಫ್ರೀ ಬಸ್ಗಳನ್ನ ಮಾಡಿರೋದ್ರಿಂದ ಲೇಡೀಸ್ಗೆ? ಸೊ ನಿಮಗೆ ಈ ಬಸ್ಗಳಲ್ಲಿ ಓಡಾಡೋ ಸಂಖ್ಯೆ ಜಾಸ್ತಿ ಆಗ್ತಿದೆಯಾ ಕಡಿಮೆ ಆಗ್ತಿದೆ ಅನ್ಸುತ್ತೆ? ಈ ಬಸ್ಗಳು ಲೇಡೀಸ್ಗೆ ಫ್ರೀ ಇರೋದ್ರಿಂದ ಜನರಲ್ ಬಸ್ಗಳಲ್ಲಿ ಮಹಿಳೆಯರು ಹೆಚ್ಚಾಗಿ ಓಡಾಡ್ತಾ ಇದ್ದಾರೆ. ವೋಲ್ವೋ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಅಂದ್ರೆ ಎಫೆಕ್ಟ್ ಏನು ಆಗಿಲ್ಲ ಅಂತ ಅನ್ಸುತ್ತೆ? ವೋಲ್ವೋ ಬಸ್ಗಳಿಗೆ ಯಾವುದೇ ಎಫೆಕ್ಟ್ ಆಗಿಲ್ಲ. ಇದರಲ್ಲಿ 10% ಎಕ್ಸ್ಟ್ರಾನೇ ಇನ್ಕಮ್ ಜಾಸ್ತಿ ಆಗಿದೆ. ಏನ್ ರೀಸನ್ ಏನಿರ್ಬೋದು ಸರ್? ಮಹಿಳೆಯರು ಹೆಚ್ಚಾಗಿ ಜನರಲ್ ಬಸ್ಗಳಲ್ಲಿ ಓಡಾಡ್ತಿರೋದ್ರಿಂದ ಈ ಬಸ್ಗಳಲ್ಲಿ ಅಲ್ಲಿ ಬಸ್ ತುಂಬಾ ರಶ್ ಆಗುತ್ತೆ. ಅದಕ್ಕೋಸ್ಕರ ವೋಲ್ವೋನ ಅವಲಂಬನೆ ಮಾಡ್ಕೊಂಡಿದ್ದಾರೆ ಜನಗಳು. ಸೊ ಬಸ್ಗಳು ಆಲ್ಮೋಸ್ಟ್ ರಶ್ ಇರ್ತವೆ, ನೋಡಬಹುದು. ನಿಮಗೆ ಮಹಿಳಾ ಪ್ರಯಾಣಿಕರು ಕೂಡ ಇದ್ದಾರೆ. ವೋಲ್ವೋ ಬಸ್ಗಳಲ್ಲಿ ಯಾರ್ಯಾರು ಟ್ರಾವೆಲ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ